ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಹಾಗೆ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಇವತ್ತು ತುಂಬ ಬೇಗ ಪೂಜೆ ನಡೆದಿದೆ. ಇಟ್ ಮೀನ್ಸ್ ಮಾಡಿದ್ದೀನಿ. ಸೊ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕ್ಲೀನ್ ಮಾಡಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಾಯಿತು. ಹಾಗೆ ತಿಂಡಿನೂ ರೆಡಿ ಮಾಡಾಯಿತು. ತಿಂಡಿಗೆ ಇವತ್ತು ನಮ್ಮ ಮನೇಲಿ ರೊಟ್ಟಿ, ಕುಂಬಳಕಾಯಿ ಪಲ್ಯ, ಅದಕ್ಕೆ ಕಾಯಿ ಚಟ್ನಿ ಮಾಡಿದ್ವಿ. ಇದೆಲ್ಲ ಆದಮೇಲೆ ಸಂಜೆಗೆ ನಮ್ಮೂರಲ್ಲಿ ಪಟ್ಲದಮ್ಮನ ದೇವಸ್ಥಾನ ಇದೆ. ಅಲ್ಲಿ ಪ್ರತಿ ಆಷಾಢ ಶುಕ್ರವಾರ ಪೂಜೆ ಇರುತ್ತೆ. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ತೋರಿಸ್ತೀನಿ ನೋಡಿ, ಶ್ರೀ ಪಟ್ಟಲದಮ್ಮ ದೇವಿ ಸನ್ನಿಧಿ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ. ಮುಂಚೆ ಈ ದೇವಸ್ಥಾನ ಈ ರೀತಿ ಇಷ್ಟು ದೊಡ್ಡದಾಗಿರಲಿಲ್ಲ. ಈಗ ಒಂದು 3-4 ವರ್ಷದ ಹಿಂದೆ ಇದನ್ನು ಕಟ್ಟಿದ್ದು. ಮುಂಚೆ ಒಂದು ರೂಮಷ್ಟು ಜಾಗ ಇತ್ತಷ್ಟೇ. ಮುಂಚೆ ಈ ದೇವಸ್ಥಾನಕ್ಕೆ ಅರ್ಚಕರು ಅಂತಲೂ ಇರಲಿಲ್ಲ. ನಾವೇ ಬಂದು ಪೂಜೆ ಮಾಡ್ಕೊಂಡು ಹೋಗ್ಬೇಕಿತ್ತು. ಇದು ಹೊಸ್ದಾಗಿ ಯಾವಾಗ ಕಟ್ಟಿಸಿದ್ರು ಆವಾಗ ಗುಡ್ಡಪ್ಪನ ಕರೆಯೋದು ಅಂತ ಮಾಡಿ ಆವಾಗ ಬಸವಪ್ಪ ಬಂದು ಅರ್ಚಕರನ್ನ ಅಂತ ಸೆಲೆಕ್ಟ್ ಮಾಡಿದ್ರು. ನೋಡಿ, ಪ್ರತಿ ಆಷಾಢ ಶುಕ್ರವಾರನೂ ಇಷ್ಟೇ ಜನ ಇರ್ತಾರೆ. ನಮ್ಮೂರಿನ ಆಲ್ಮೋಸ್ಟ್ ಎಲ್ಲ ಜನಗಳು ಇಲ್ಲಿ ಪೂಜೆಗೆ ಬಂದೇ ಬರ್ತಾರೆ. ಇವಾಗ ಹಿಂಗೆ ಪೂಜೆ ಮಾಡೋದ್ರಿಂದ ಇಲ್ಲಿಗೆ ಬಂದು ಹೋಗೋಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಇಲ್ಲಿ ನಿಂಬೆಹಣ್ಣು ಆರತಿ, ಆಮೇಲೆ ಬೆಲ್ಲದ ಆರತಿ ಎಲ್ಲ ಮಾಡ್ತಾರೆ. ನಾನು ಈ ಸಲ ನಿಂಬೆಹಣ್ಣು ಆರತಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಸ್ವಲ್ಪ ಹೊತ್ತಿದ್ದು ಪೂಜೆ ಮಾಡಿಸ್ಕೊಂಡು ಹೋದರೆ ಏನೋ ಒಂಥರ ಸಮಾಧಾನ ಅಂತ ಅನಿಸುತ್ತೆ. ಫಸ್ಟು ಮೊದಲನೇ ಆರತಿ ಆದಮೇಲೆ ಎಲ್ರಿಗೂ ಹೂವು, ಗಂಧ, ತೀರ್ಥ, ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಆಮೇಲೆ ನಾವು ನಿಂಬೆಹಣ್ಣು ಆರತಿ, ಬೆಲ್ಲದ ಆರತಿ ಏನಿರುತ್ತೋ ಅದನ್ನು ನಾವು ಮಾಡ್ಕೋಬೋದು. ಜೊತೆಗೆ ಏನು ಪಟ್ಲದಮ್ಮ ತಾಯಿ ಇದ್ದಾರೆ ಅವ್ರಿಗೆ ಸೋಗ್ಲು ಎದು ಅಂತ ಮಾಡ್ತಾರೆ. ಅದರಲ್ಲಿ ಅಕ್ಕಿ, ಬಳೆ, ಅರಿಶಿನ, ಕುಂಕುಮ, ಕೊಬ್ಬರಿ, ಆಮೇಲೆ ಸೀಗೆಕಾಯಿ, ಆಮೇಲೆ ಈ ಅರಿಶಿನ ಕೊಂಬು ಬರುತ್ತೆ ಅದು, ಎಲೆ ಅಡಿಕೆ ಎಲ್ಲನೂ ಇಟ್ಟು ಸೋಗ್ಲು ಎದು ಅಂತ ಮಾಡಿ ಆಮೇಲೆ ಅದನ್ನು ತಾಯಿಗೆ ಅರ್ಪಿಸೋ ರೀತಿ ಅರ್ಚಕರ ಕೈಗೆ ಕೊಡ್ತೀವಿ. ಇದೆಲ್ಲ ಮಾಡಾದಮೇಲೆ ಇಲ್ಲಿ ಪ್ರತಿ ಆಷಾಢ ಶುಕ್ರವಾರನೂ ಅನ್ನ ಸಂತರ್ಪಣೆ ಅಂತ ಮಾಡ್ತಾರೆ. ಅಂದರೆ ನಮ್ಮೂರವರೇ ಪ್ರತಿ ವಾರ ಒಬ್ಬೊಬ್ಬರು ಅಂತ ವಹಿಸ್ಕೊಂಡು ಮಾಡಿಸ್ತಾರೆ. ಹಂಗಾಗಿ ಇಲ್ಲೆಲ್ಲ ನೋಡಿ ಎಲ್ಲರೂ ಸೇರಿದ್ದಾರೆ. ಇದು ನಮ್ಮದು ಲಾಸ್ಟ್ ಲೈನ್ ಅಂತ ಅಂದ್ಕೊಳ್ಳಿ. ಮುಂಚೆನೂ ಊಟ ಮಾಡಿಕೊಂಡು ಹೋಗಿದ್ದಾರೆ. ಪ್ರತಿ ವಾರ ಇಂತಿಂಥದ್ದು ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ಥರ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇಟ್ಕೋತಾರೆ. ಅಂದರೆ ಅವ್ರದ್ದೇ ಪೂಜೆ ಇರುತ್ತೆ. ದೇವರಿಗೆ ಅಲಂಕಾರ ಎಲ್ಲ ಮಾಡಿಸಿ ಅವರೇ ಪೂಜೆ ಎಲ್ಲ ಮಾಡಿಸಾದ್ಮೇಲೆ ಅವ್ರದ್ದೇ ಹಿಂಗೆ ಅನ್ನ ಸಂತರ್ಪಣೆ ಅಂತ ಅವ್ರ ಕಡೆಯಿಂದನೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಪೂಜೆಗೂ ಬಂದಿರ್ತೀವಿ, ಹಾಗೆ ಎಲ್ಲರೂ ಬಂದು ಊಟ ಮಾಡ್ಕೋಗಿ ಅಂತಲೂ ಅನೌನ್ಸ್ ಎಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಇವತ್ತು ಬಾತು ಮತ್ತು ಕೇಸರಿ ಬಾತ್ ಅಂತ ಮಾಡಿಸಿದ್ರು. ಇನ್ನೂ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಾನು ಸ್ಪಂದನ.